ಇವ್ರ ವೆಯ್ಟ್ ಬಂದ್ಬಿಟ್ಟು 71 kg ಇತ್ತು, ಇವತ್ತು ಅವ್ರ ವೆಯ್ಟ್ ಬಂದ್ಬಿಟ್ಟು 59 kg ಆಗಿದೆ. ಬರೋಬ್ಬರಿ 12 kg ವರೆಗೂ ವೆಯ್ಟ್ ಲಾಸ್ ಮಾಡಿದ್ದಾರೆ. ಇವ್ರು ಯಾವ ರೀತಿ ಡಯಟ್ ನ ಫಾಲೋ ಮಾಡಿದ್ರು, ಇವ್ರು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು, ಸಿಕ್ಕಾಪಟ್ಟೆ ಸೋಂಬೇರಿ ಇದ್ದವರು ಇವತ್ತು ಫ್ಯಾಟ್ ಇಂದ ಫಿಟ್ ಆಗಿದ್ದಾರೆ. ಬನ್ನಿ ಇಲ್ಲಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಇಲ್ಲಿ ಈ ಕ್ಲೈಂಟ್ 8 ವಾರದಲ್ಲಿ 71 kg ಇದ್ದವರು 59 kg ವೆಯ್ಟ್ ಲಾಸ್ ಮಾಡಿದ್ರು. ಅದು ಸಿಂಪಲ್ ಮನೆ ಫುಡ್, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಅವ್ರಿಗೆ ಏನಂತಾರೆ ಫ್ಯಾನ್ಸಿ ಫುಡ್ಸ್ ಇಲ್ಲ. ನೋಡಿ ಇಲ್ಲಿ ನೋ ಎಕ್ಸ್ಪೆನ್ಸಿವ್ ಫುಡ್ಸ್, ನೋ ಸಪ್ಲಿಮೆಂಟ್ಸ್, ಜಸ್ಟ್ ಕ್ಲೀನ್ ಡಯಟ್ ಮತ್ತೆ ಮನೆಯಲ್ಲೇ ಮಾಡುವಂತ ಸಿಂಪಲ್ ಎಕ್ಸಸೈಸ್. ಸುಮಾರು ಜನ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಖರ್ಚು ಮಾಡಬೇಕಾ, ಇಲ್ಲಾಂದ್ರೆ ಆ ಜಿಮ್ಗೆ ಹೋಗ್ಬೇಕಾ, ಇಲ್ಲಾಂದ್ರೆ ಈ ಎಕ್ಸಸೈಸ್ ಮಾಡಬೇಕಾ ಅಂತ. ಅದು ಯಾವುದೂ ಅಲ್ಲ, ನಿಮ್ಮ ಮನೆಯಲ್ಲೇ ಇರುವಂತ ಫುಡ್ ಅಲ್ಲೇ ಆಯ್ತಾ, ನಿಮ್ಮ ಮನೆಯಲ್ಲೇ ಮಾಡುವಂತ ಎಕ್ಸಸೈಸ್ ಇಂದ ಇವತ್ತು ಇವರು ಆಯ್ತಾ 71 kg ಇಂದ 59 kg ಬಂದಿದ್ದಾರೆ. ಅವ್ರ ಬಿಫೋರ್ ಆಫ್ಟರ್ ಫೋಟೋಸ್ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಇದರಲ್ಲಿ ಮೇನ್ ನಾನು ಏನ್ ಮಾಡಿದ್ದೆ ಅಂತ ಹೇಳಿದ್ರೆ 2 phase ಪ್ಲಾನ್ ಕೊಟ್ಟಿದ್ದೆ ಅವರಿಗೆ ಆಯ್ತಾ. 8 ವಾರ ಅಂತ ಹೇಳಿದ್ರೆ ಒಂದೇ ಡಯಟ್ ನ ಫಾಲೋ ಮಾಡೋದಕ್ಕೆ ಹೇಳಿರ್ಲಿಲ್ಲ ಅವ್ರಿಗೆ, 2 ಡಯಟ್ ಪ್ಲಾನ್ ಕೊಟ್ಟಿದ್ದೆ. 2 ಡಯಟ್ ಪ್ಲಾನ್ ಯಾವ ತರ ಅಂತ ಹೇಳಿದ್ರೆ phase 1 phase 2. phase 1 ಯಾವ ತರ ಆಯ್ತು ಅಂತ ಹೇಳಿದ್ರೆ ಫಸ್ಟ್ 4 weeks ಅಲ್ಲಿ ಅವರು 5.5 kg ವರ್ಗು ವೆಯ್ಟ್ ಲಾಸ್ ಮಾಡಿದ್ರು. 5.5 kg ವೆಯ್ಟ್ ಲಾಸ್ ಮಾಡಿದ್ರು ಮೊದಲನೇ 4 ವಾರದಲ್ಲಿ. ಆಮೇಲೆ ಎರಡನೇ 4 ವಾರದಲ್ಲಿ ಫೇಸ್ 2 ಅಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ 6.5 kg ವೆಯ್ಟ್ ಲಾಸ್ ಮಾಡಿದ್ರು. ಅಲ್ಲಿಗೆ ಟೋಟಲ್ ಬರೋಬ್ಬರಿ 12 kg ವೆಯ್ಟ್ ಲಾಸ್. ಸೊ ಇವಾಗ ಅವ್ರು ಅದಕ್ಕೆ ಏನೆಲ್ಲ ಫಾಲೋ ಮಾಡಿದ್ರು, ಯಾವ ಡಯಟ್ ಫಾಲೋ ಮಾಡಿದ್ರು, ಯಾವ ರೀತಿ ಅವ್ರ ಎಕ್ಸಸೈಸ್ ಇತ್ತು ಅಂದ್ಬಿಟ್ಟು ಸಿಂಪಲ್ ಆಗಿ ತಿಳಿಸ್ತೀನಿ ನಿಮಗೆ. ಸುಮಾರು ಜನ ವೆಯ್ಟ್ ಲಾಸ್ ಮಾಡಿರೋರು ಏನೇನೋ ಯೋಚನೆ ಮಾಡ್ತಿರ್ತೀರಾ, ನಾನು ಅದು ಮಾಡ್ಬೇಕಾ ಇದು ಮಾಡ್ಬೇಕಾ ಶೇಕ್ಸ್ ಕುಡಿಬೇಕು ಅಂತ. ಅದು ಯಾವುದೂ ಅಲ್ಲ, ಎಲ್ಲ ನಿಮ್ಮ ಮನೆ ಫುಡ್ಡಲ್ಲೇ, ನಿಮ್ಮ ಕಿಚನ್ ಅಲ್ಲಿರುವಂಥ ಫುಡ್ಡಲ್ಲೇ ನಾನು ಇವ್ರಿಗೆ ವೆಯ್ಟ್ ಲಾಸ್ ಮಾಡಿರೋದು. ನೋಡಿ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಇವ್ರದ್ದು 12 kg ಫ್ಯಾಟ್ ಲಾಸ್. ಇವರು ಬಂದಾಗ ನನ್ನ ಹತ್ರ 8 weeks ಪ್ಲಾನ್ ತಗೋಬೇಕಾದ್ರೆ, ಸರ್ ನಾನು ವೆಯ್ಟ್ ಲಾಸ್ ಆಗುತ್ತೋ ಆಗಲ್ವೋ ದೇವರಣೆಗೂ ನಂಗೆ ನಂಬಿಕೆ ಇಲ್ಲ, ನೀವು ನಿಮ್ಮನ್ನೇ ನಂಬಿದ್ದೀನಿ, ನಾನು ನಿಮ್ಮ ವೆಯ್ಟ್ ಲಾಸ್ ಮಾಡಲೇಬೇಕು ಅಂದ್ಕೊಂಡು ಅವರು ಶಪಥ ತೊಟ್ಟಂಗಿತ್ತು. ಇವತ್ತು ಅವ್ರ ಶಪಥಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. 12 kg ಏನಂತಾರೆ ಫ್ಯಾಟ್ ಲಾಸ್ ಆಗಿದೆ. ಇಲ್ಲಿ ವೈ ಶಿ ಸಕ್ಸೀಡ್, ಅವ್ರು ಏನಕ್ಕೆ ಸಕ್ಸಸ್ ಆದ್ರು. ಸುಮಾರು ಜನ ಫೇಲ್ಯೂರ್ ಆಗ್ತಿರೋ ಈ ವೆಯ್ಟ್ ಲಾಸ್ ಜರ್ನಿಲಿ ಇವ್ರು ಹೆಂಗೆ ಸಕ್ಸಸ್ ಆದ್ರು, 12 kg ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು ಅಂತ ಹೇಳಿದ್ರೆ ಮೇಯ್ನು ಅವ್ರಿಗೆ ಪ್ರಾಪರ್ ಡಯಟ್, ಅವ್ರಿಗೆ ಒಂದು ಪ್ರಾಪರ್ ಡಯಟ್ ರೆಡಿ ಮಾಡಿಕೊಟ್ಟಿದ್ದೆ. ಇದು ಪರ್ಸನಲ್ ಡಯಟ್ ಅಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇರೋದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಡಯಟ್. ಫುಡ್ ಸಿಕ್ಕಾಪಟ್ಟೆ ಸಿಕ್ಕಿದ್ದನ್ನೆಲ್ಲ ಕಡಿಮೆ ತಿನ್ನೋದು, ಇಲ್ಲಾಂದ್ರೆ ಏನೇನೋ ತಿನ್ನೋದು, ಜ್ಯೂಸ್ಗಳು ಕುಡಿಯೋದು, ಇದು ಯಾವುದೂ ಅಲ್ಲ ವೆಯ್ಟ್ ಲಾಸ್ಗೆ ಬೇಕಾಗಿರೋದು. ವೆಯ್ಟ್ ಲಾಸ್ಗೆ ಬೇಕಾಗಿರೋದು ಕರೆಕ್ಟ್ ಆದ ಫುಡ್ಡು. ಕರೆಕ್ಟ್ ಆದ ಫುಡ್ ಒಂದು ಪ್ರಾಪರ್ ಪೋರ್ಷನ್ ಅಲ್ಲಿ ತಗೊಂಡ್ರೆ ಏಂತಕ್ರಿ ವೆಯ್ಟ್ ಲಾಸ್ ಆಗಲ್ಲ. ಇವ್ರು ಆಗಿದ್ದಾರೆ ನೋಡಿ ಇಲ್ಲಿ 12 kg ಫ್ಯಾಟ್ ಲಾಸ್ ಮಾಡಿದ್ದಾರೆ. ಅದಕ್ಕೆ ಪ್ರಾಪರ್ ಡಯಟ್ ಮತ್ತೆ ಪ್ರಾಪರ್ ಎಕ್ಸಸೈಸ್, ಮನೆಯಲ್ಲೇ ಮಾಡುವಂತ ಎಕ್ಸಸೈಸ್, ಯಾವುದೇ ಡಂಬಲ್ಸ್ ಬೇಡ, ಯಾವುದೇ ಫ್ಯಾನ್ಸಿ ಐಟಮ್ಸ್ ಬೇಡ, ಜಸ್ಟ್ ಮನೆಯಲ್ಲಿ 20 ಇಂದ 25 ನಿಮಿಷ ಟೈಮ್ ಕೊಟ್ಟಿದ್ದಕ್ಕೆ ಇವ್ರ ಬಾಡಿ ಇವತ್ತು ಶೇಪ್ ಅಲ್ಲಿ ಇದೆ. ಆಮೇಲೆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾರೇ ಒಬ್ಬರು ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಅದೇ ರೀತಿ ಇವರು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಹೇಳಿದ್ದೆ, ಇವ್ರು ಅದೇ ರೀತಿ ಮೇಂಟೈನ್ ಮಾಡಿದ್ರು. ಆಮೇಲೆ ಈ ಫೇಸ್ 1 ಅಲ್ಲಿ ಇವರು ಫುಡ್ ಯಾವ ರೀತಿ ಇತ್ತು, ಇವ್ರ ಡಯಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ ಮನೆ ಫುಡ್, ಹೋಮ್ ಫುಡ್, ಯಾವುದೇ ರೀತಿ ಫ್ಯಾನ್ಸಿ ಫುಡ್ಸ್ ಅಂತೂ ಇಲ್ಲವೇ ಇಲ್ಲ. ಮುದ್ದೆ ತಿಂತೀರಾ ಮುದ್ದೆ ತಿನ್ನಿ, ಅನ್ನ ತಿಂತೀರಾ ಅನ್ನ ತಿನ್ನಿ, ಚಪಾತಿ ತಿಂತೀರಾ ಚಪಾತಿ ತಿನ್ನಿ, ಮಿಲ್ಲೆಟ್ಸ್ ಏನು ಬೇಕು ನಿಮಗೆ, ಏನು ತಿಂತೀರಾ, ನೀರು ದೋಸೆ ತಿಂತೀರಾ ತಿನ್ನಿ, ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ಬೋದು. ಮೇಯ್ನು ಅದಕ್ಕೆ ಪ್ರಾಪರ್ ಪ್ಲಾನ್ ಬೇಕು. ಅದೇ ರೀತಿ ಇವ್ರಿಗೂ ಪ್ರಾಪರ್ ಪ್ಲಾನ್ ಮಾಡಿಕೊಟ್ಟಿದ್ದೆ. ಆಮೇಲೆ ಶುಗರ್ನ ಸ್ಟಾಪ್ ಮಾಡಿಸಿದ್ದೆ ಕಂಪ್ಲೀಟ್. ನನ್ನ ಏನಂತಾರೆ ಪ್ರೋಗ್ರಾಮ್ಗೆ ಜಾಯಿನ್ ಆಗೋರಿಗೆ ಫಸ್ಟ್ ನಾನು ಮಾಡಿಸೋದೆ ಅವರಿಗೆ ಸ್ವೀಟ್ ಕ್ರೇವಿಂಗ್ಸು ಮತ್ತು ಶುಗರ್ನ ಸ್ಟಾಪ್ ಮಾಡುವಂಥದ್ದು. ಇವ್ರಿಗೂ ಶುಗರ್ ಸ್ಟಾಪ್ ಆಗಿತ್ತು. ಮತ್ತು 6 to 7K ಸ್ಟೆಪ್ಸು ಡೈಲಿ ಅವರು 6,000 to 7,000 ಸ್ಟೆಪ್ಸು ಏನಂತಾರೆ ವಾಕ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ 20 minutes ಹೋಮ್ ವರ್ಕೌಟ್. ನಾನು ಆಗಲೇ ಹೇಳ್ದಂಗೆ ಅವ್ರು ಡಿಸಿಪ್ಲೈನ್ ಆಗಿ ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಿದ್ರು. ಅವರಿಗೆ ನಾನು ಬೇಕಾದಂಥ ವೀಡಿಯೋಸ್ಗಳ್ನ ಕಳಿಸಿದ್ದೆ, ಎಕ್ಸಸೈಸ್ ವೀಡಿಯೋಸ್ಗಳನ್ನ ನನ್ನ ಪ್ಲ್ಯಾನಲ್ಲಿರೋವಂಥದ್ದು. ಅವರು ಅದೇ ರೀತಿ ಏನಂತಾರೆ ಮೇಯ್ನು ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಅವ್ರಿಗೆ ಎಕ್ಸಸೈಸ್ ಕಳಿಸಿದ್ದನ್ನು ಅವರು ಅದನ್ನು ಫಾಲೋ ಮಾಡ್ತಿದ್ರು. ಅದ್ರ ಜೊತೆಗೆ 8 hours ಸ್ಲೀಪು. ಇದು ಸುಮಾರು ಜನ ನೆಗ್ಲಿಜೆನ್ಸಿ ಮಾಡ್ತಾರೆ, ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ. ಯಾರೇ ಒಬ್ಬರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಮೇಯ್ನು ಅವ್ರ ಬಾಡಿ ರಿಪೇರ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನೈಟ್ ಟೈಮಲ್ಲಿ. ನೀವು ಬೆಳಿಗ್ಗೆಯಿಂದ ಮಾಡಿ ಡಯಟ್ ವರ್ಕ್ ಆಗಬೇಕು ಅಂದರೆ ನೀವು ರಾತ್ರಿ ಹೊತ್ತು ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಇವರು 8 hours ನಿದ್ದೆ ಮಾಡಿದ್ರು. ನೀವೇನಾದರೂ ನಿದ್ದೆ ಏನಾದರೂ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವೆಂಥ ಏನಂತಾರೆ ಎಕ್ಸ್ಟ್ರಾರ್ಡಿನರಿ ಡಯಟ್ ಮಾಡ್ತಿದ್ರು ಅದು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಲೋ ಮಾಡುತ್ತೆ. ನಿದ್ದೆ ಕರೆಕ್ಟಾಗಿ ಇವ್ರು ಮಾಡ್ತಿದ್ರು. ಅದಾದಮೇಲೆ
ಇವ್ರು ಡಯಟ್ ಬಂದರೆ ಇವ್ರದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಫುಡ್ಡು ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ಗೆ ಓಟ್ಸು, ಇಡ್ಲಿ ಮತ್ತು ರಾಗಿ, ಪ್ರತಿಯೊಂದು ಅವರ ಮೀಲ್ಸಲ್ಲೂ ಮೂರು ಆಪ್ಷನ್ ಕೊಟ್ಟಿದ್ದೆ ಅವರಿಗೆ. ಈ ಥರ ಓಟ್ಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ರಾಗಿ ಆಗಿರ್ಬೋದು. ಬಟ್ ಇವೆಲ್ಲ ಪೋರ್ಷನ್ ಕಂಟ್ರೋಲಲ್ಲಿ ಇತ್ತು, ಎಲ್ಲ ಕ್ವಾಂಟಿಟಿ ಲೆಕ್ಕಾಚಾರದಲ್ಲಿತ್ತು. ಸುಮ್ಮನೆ ಇವಾಗ ಇಡ್ಲಿ ಅಂತ ಹಾಕಿ ಹೋಗೋದು 4-5 ಇಡ್ಲಿ ತಿನ್ಬಿಡೋದಲ್ಲ, ಎಷ್ಟು ತಿನ್ನಬೇಕು ಅನ್ನೋ ಒಂದು ಪ್ರತಿಯೊಂದು ಗ್ರಾಮ್ಸ್ ಲೆಕ್ಕದಲ್ಲಿತ್ತು. ಆಮೇಲೆ ಲಂಚ್ ಬಂದ್ಬಿಟ್ಟು ಚಪಾತಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ದಾಲ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಅವ್ರಿಗೆ ವೆರೈಟೀಸ್ ಆಫ್ ಆಪ್ಷನ್ ಕೊಟ್ಟಿದ್ದೆ. ಅದೇ ಪ್ರಕಾರ ಅವರ ಆಪ್ಷನ್ ಪ್ರಕಾರ ಫಾಲೋ ಮಾಡ್ಕೊಂಡು ಬಂದರು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ಫ್ರೂಟ್ಸು, ಅಲ್ಲಿ ಯಾವುದೇ ರೀತಿ ಬೇರೆ ರೀತಿ ಯಾವುದೇ ಜಂಕ್ ಫುಡ್ನ ಆ್ಯಡ್ ಮಾಡಿರಲಿಲ್ಲ. ಫ್ರೂಟ್ಸು ಅಥವಾ ಏನಂತಾರೆ ಚೆನ್ನ ಅದೆಲ್ಲ ಬರುತ್ತಲ್ಲ, ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರ ಬಾಡಿಗೆ ಸೆಟ್ ಆಗುವಂಥದ್ದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿತ್ತು. ಅದಾದಮೇಲೆ ಡಿನ್ನರ್ ಅಂತೂ ಸಿಕ್ಕಾಪಟ್ಟೆ ಲೈಟ್ ಆಗಿರಬೇಕು. ಅದು ಎಸ್ಪೆಷಲಿ ಯಾರೇ ತಿನ್ಬೇಕಂದ್ರೂ, ಯಾರೇ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರು ಆಯಿತಾ, ಡಿನ್ನರ್ ಲೈಟ್ ಆಗಿರಬೇಕು. ಇವ್ರಿಗೂ ಅಷ್ಟೇ ಡಿನ್ನರು ಲೈಟ್ ಆಗಿ ಇಟ್ಟಿದ್ದೆ. ಫಸ್ಟ್ ಆಫ್ ಆಲ್ ಇವರು ಸ್ವಲ್ಪ ಲೇಜಿ ಆಗಿದ್ರು, ಡಯಟ್ನ ಒಂದು ದಿವಸ ಮಾಡೋದು, ಮೂರು ದಿವಸಕ್ಕೆ ಬಿಡೋದೆಲ್ಲ ಇತ್ತು. ಬಟ್ ಯಾವಾಗ ಇವರು ಡಿನ್ನರ್ನ ಲೈಟಾಗಿ ಮಾಡ್ಕೊಂಡ್ರು, ಇವ್ರಿಗೆ ಒಂಥರ ಮೈಂಡು ಸ್ವಲ್ಪ ಆ್ಯಕ್ಟಿವ್ ಆಗೋ ಥರ ಆಯಿತು, ಎನರ್ಜೆಟಿಕ್ ಆಗಿರೋದು. ಹೋಗಿ ಮಲಗಿದ ತಕ್ಷಣ ಒಂಥರ ಸೋಂಬೇರಿ ಥರ ಫೀಲ್ ಆಗೋದು. ಇವಾಗ ನೆಮ್ಮದಿಯಾಗಿ ಮಲಗ್ತಾ ಇದ್ದಾರೆ ಲೈಟಾಗಿ ಡಿನ್ನರ್ ತಿಂತಿರೋದಕ್ಕೋಸ್ಕರ. ಇದು ಇವ್ರದ್ದು ಫೇಸ್ 1 ಡಯಟ್ ಆಗಿತ್ತು. ಇಲ್ಲಿ ಸುಮಾರು ಜನ ಇದೇ ಡಯಟ್ನ ಬರ್ಕೊಳ್ಳೋದಕ್ಕೆಲ್ಲ ಈ ಡೈಲಿ ತಿಂತೀರಾ ಆಯಿತಾ, ನಿಮ್ಮ ಮನೇಲಿ ಇದ್ರಲ್ಲಿ ಡೈಲಿ ತಿಂತೀರಾ, ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಕೇಳ್ಬೋದು. ಬಟ್ ಇದರಲ್ಲಿ ಏನು ಸ್ಪೆಷಲ್ ಇರಲ್ಲ. ಬಟ್ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಇವಾಗ ನಿಮ್ಮ ವೆಯ್ಟೇ ಒಂಥರ, ಇವ್ರ ವೆಯ್ಟೇ ಒಂಥರ. ಸೊ ನಿಮ್ಮ ಬಾಡಿಗೆ ತಕ್ಕಂತೆ ನೀವು ಡಯಟ್ ಪ್ಲ್ಯಾನ್ ಇರಬೇಕು. ನಿಮ್ಮ ಬಾಡಿ ತಕ್ಕಂತೆ ನೀವು ಏನಂತಾರೆ ಅದು ಪ್ರಾಪರ್ ಸ್ಟ್ರಕ್ಚರ್ಡ್ ಆಗಿರಬೇಕು ಹೊರತು ಯಾವುದೋ ಡಯಟ್ ಪ್ಲ್ಯಾನ್ನ ತೊಗೊಂಡು ನೀವು ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ವರ್ಕ್ ಆಗಲ್ಲ ಆಯಿತಾ. ಅದ್ರ ಜೊತೆಗೆ ಸೊ ಅವರು ಟೋಟಲ್ ಫ್ಯಾಟ್ ಲಾಸ್ ಬಂದು 12 kg ವೆಯ್ಟ್ ಲಾಸ್ ಆಗಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇವತ್ತು ಅವರು ಬಾಡಿ ಟ್ರಾನ್ಸ್ಫಾರ್ಮೇಷನ್ನ 12 kg ವೆಯ್ಟ್ ಲಾಸ್ ಮಾಡಿದ್ರು. ಅದು ಹೇಗೆ ಸಾಧ್ಯ ಆಯಿತು? ಪ್ರಾಪರ್ ಡಯಟ್ ಮತ್ತು ಡಿಸಿಪ್ಲೈನು, ಕನ್ಸಿಸ್ಟೆನ್ಸಿ. ಪ್ರಾಪರ್ ಡಯಟು, ಡಿಸಿಪ್ಲೈನು, ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಏನು ಹೇಳಿ? ರಿಸಲ್ಟ್ಸ್ ಆಯಿತಾ. ಸುಮಾರು ಜನಕ್ಕೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು, ಡಿಸಿಪ್ಲೈನ್. ಬಟ್ ಇವ್ರು ಡಿಸಿಪ್ಲೈನ್ನ ಅಳವಡಿಸ್ಕೊಂಡ್ರು, ನನ್ನ ಹತ್ರ ಪ್ರಾಪರ್ ಡಯಟ್ ಪ್ಲ್ಯಾನ್ನ ಮಾಡಿಸ್ಕೊಂಡ್ರು, ಒಂದು ಪ್ರಾಪರ್ ಗೈಡೆನ್ಸ್ನ ತೊಗೊಂಡು ಇವತ್ತು ಅವರು ವೆಯ್ಟ್ ಲಾಸ್ ಮಾಡಿಕೊಂಡು ಇವತ್ತು ಖುಷಿಯಾಗಿದ್ದಾರೆ. ಅವರು ಹ್ಯಾಪಿ ಆಗಿದ್ದಾರೆ. ಎಸ್ಪೆಷಲಿ ಅವ್ರ ಬಾಡಿನ ಕನ್ನಡಿಲಿ ನೋಡಿಕೊಂಡು ಅವರು ಇವತ್ತು ಒಂಥರ ಏನಂತಾರೆ ಸ್ವಲ್ಪ ಕಣ್ಣೀರು ಹಾಕೊಂಡ್ರು ಅವತ್ತು. ಸರ್ ಇದು ಕಣ್ಣೀರು ಹಾಕ್ತಿರೋದು ದುಃಖಕ್ಕಲ್ಲ, ಇವತ್ತು ನಾನು ಖುಷಿ ಆಗ್ತಿದೆ ನನ್ನ ಬಾಡಿ ನೋಡಿಕೊಂಡು ಅಂತ ಆಯಿತಾ. ನೀವು ಇದೇ ರೀತಿ ಒಂದು ಏನಂತಾರೆ ಒಂದು ಎಮೋಷ್ನಲಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಂಗ್ ಪರ್ಪಸ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀರ. ಬಟ್ ಅದಕ್ಕೆ ಆ್ಯಕ್ಷನ್ ತಗೊಳ್ಳಲ್ಲ ಆಯಿತಾ. ಈ ವರ್ಷಕ್ಕಿಂತ ನಿಮಗೆ ಒಳ್ಳೆಯ ವರ್ಷ ಇನ್ನೊಂದು ಸಿಗಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಯಿತಾ. ನೀವು ಏನಾದರೂ ಹೆಲ್ದಿಯಾಗಿ ಆಯಿತಾ ವೆಯ್ಟ್ ಲಾಸ್ ಮಾಡಬೇಕು, ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕು, ಇದು ಹೆವಿ ತೂಕ ಇರೋದನ್ನು ರೆಡ್ಯೂಸ್ ಮಾಡಬೇಕು, ಅದು ಮನೆ ಫುಡ್ಡಲ್ಲೇ ಹೆಲ್ದಿಯಾಗಿ ಅನ್ನೋ ರೀತಿ ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ, ತಲೆ ಕೆರ್ಕೊಂಡು ಕೂತ್ಕೋಬೇಡಿ, ಏನಪ್ಪ ಮಾಡ್ಲಾ ಬೇಡ ಅಂತ ಆಯಿತಾ. ನಾವು ಏನಂತಕ್ಕೋ ದುಡ್ಡು ವೇಸ್ಟ್ ಮಾಡ್ಕೊಂಡು ಕೂತಿರ್ತೀವಿ, ನಮ್ಮ ಬಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಟೈಮು ವೇಸ್ಟ್ ಮಾಡಿಕೊಂಡು ಯೋಚನೆ ಮಾಡೋದು ಯಾವುದೇ ಅರ್ಥ ಇರಲ್ಲ. ಇವತ್ತೇ ಎನ್ರೋಲ್ ಆಗಿ ನೀವು ವೆಯ್ಟ್ ಲಾಸ್ ಈ ಜರ್ನಿಗೆ ನಾನು ಏನು ಸುಮಾರು ಜನಕ್ಕೆ ನನ್ನ ಕ್ಲೈಂಟ್ಸಿಗೆ ಇವತ್ತು ನಾನು ಏನಂತಾರೆ 200+ ಕ್ಲೈಂಟ್ಸ್ಗೆ ಇವತ್ತು ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಏನಂತಾರೆ ನನ್ನ ಹ್ಯಾಂಡ್ ಓವರ್ಗೆಲ್ಲಿ ಗೈಡೆನ್ಸ್ ತೊಗೊಂಡು ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂದರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಾನೇ ಖುದ್ದಾಗಿ ನಿಮಗೆ ಮೆಸೇಜ್ ಮಾಡ್ತೀನಿ. ನೀವು ಎನ್ರೋಲ್ ಆಗಿ ಇವತ್ತಿಂದನೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಇದೇ ರೀತಿ ನಿಮಗೆ ಹೆಲ್ದಿ ವಿಡಿಯೋಸು, ಡಿಸಿಪ್ಲೈನ್ ವಿಡಿಯೋಸು ಮತ್ತು ನಿಮ್ಮ ಏನಂತಾರೆ ಲೈಫ್ ಇಂಪ್ರೂವ್ ಆಗುವಂಥ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ 50K ಸಬ್ಸ್ಕ್ರೈಬರ್ಸ್. ಇದೇ ರೀತಿ ನನ್ನನ್ನು ಏನಂತಾರೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.